ನಾವು ಕೇಳಿಸ್ಕೊಂಡ ಇದ್ವಿ. ಆ ಸಂದರ್ಭದಲ್ಲಿ ರುದ್ರೇಗೌಡರು ಏನೋ ಕೇಳಬೇಕು ಅಂತೇಳಿ ಹಂಗೆ ಬೆರಳು ತೋರಿಸಿದ್ರು. ಅದಕ್ಕೆ ಅವರು ಅಷ್ಟಕ್ಕೆ ನೀವು ವಿಪಕ್ಷದ ಸದಸ್ಯರೆಲ್ಲ ಕೂಡ ಏನು ಗೂಂಡಾಗಳ ಥೂ ಛೀ ಅಂತೇಳಿ ಎರಡು ಕೈನ ಹಿಂಗೆ ತೋರಿಸ್ಕೊಂಡು ಮಜಲ್ ತೋರಿಸ್ಕೊಂಡು ನಮ್ಮನ್ನೆಲ್ಲ ಬೆದರಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ರು. ಆ ಒಂದು ವಿಚಾರಕ್ಕೆ ನಾವೆಲ್ಲ ಕೂಡ ಎದ್ದು ನಿಂತು ನಮ್ಮ ಧ್ವನಿಯನ್ನ ಕೇಳಿದಾಗ ನಮಗೆ ಸಭಾಪತಿಗಳು ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಹಕಾರ ಸಿಕ್ಕಿರಲಿಲ್ಲ. ಮತ್ತೆ ಅವರು ಒಂದು 10 ನಿಮಿಷ ಅಂತ ಮುಂದೂಡಿದ್ರು. ಆ ಬೆಲ್ಲನ್ನು ಕೂಡ 40 ನಿಮಿಷಗಳ ಕಾಲ ಸತತವಾಗಿ ಆ ಬೆಲ್ಲು ಹೊಡಿತಾನೆ ಇತ್ತು. ಅವತ್ತು ಮತ್ತೊಮ್ಮೆ ಅದನ್ನ ಸಭಾ ನಡೀಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಮತ್ತೆ ಬಂದಾಗ ನಾವು ಸಭಾಪತಿಗಳನ್ನ ಪ್ರಾರ್ಥನೆ ಮಾಡಿದ್ವಿ. ಆ ಒಂದು ಅನ್ಪಾರ್ಲಿಮೆಂಟ್ ವರ್ಡನ್ನ ನಾವು ಕಡತದಿಂದ ತೆಗಿತಾ ಇದ್ದೀವಿ, ಆಯ್ತು ಮುಂದಕ್ಕೆ ಹೋಗೋಣ ಅಂತ ಕೇಳ್ಕೊಂಡ್ರು. ಅವರು ತೆಗೆದಿರತಕ್ಕಂಥದ್ದು ಒಂದು ಕಡೆ ಅವರ ಒಂದು ಅಧಿಕಾರಾವಧಿಯಲ್ಲಿ ಅದು ಮಾಡೋಕ್ಕೆ ಅವಕಾಶ ಇದೆ. ಅದಾದ ನಂತರ ಮುಖ್ಯಮಂತ್ರಿಗಳು ಅಲ್ಲೇ ಸದನದಲ್ಲಿದ್ದರು. ಅವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ವಿ, ನೋಡಿ ಇವತ್ತು ನೀವು ಈ ತರ ಒಂದು ಅನ್ಪಾರ್ಲಿಮೆಂಟ್ ಪದಬಳಕೆ ಮಾಡಿದ್ದೀರಾ. ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು 6.5 ಕೋಟಿ ಜನರ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡುವಂತ ಈ ಮುಖ್ಯಮಂತ್ರಿಗಳು ನಿಮ್ಮ ಬಾಯಿಯಿಂದ ಇಂಥ ಒಂದು ಅನ್ಪಾರ್ಲಿಮೆಂಟ್ ಪದಬಳಕೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅದರಿಂದ ನೀವು ಏನೋ ಒಂದು ಉದ್ವೇಗದಲ್ಲಿ ಈ ಭಾಷೆಯನ್ನು ಹೇಳಿದ್ದೀರಾ. ಇದನ್ನು ನೀವು ವಾಪಸ್ ತಗೊಂಡು ಒಂದು ವಿಷಯದವನ್ನ ವ್ಯಕ್ತಪಡಿಸಿ ಅಂತೇಳಿ ನಾವು ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಪೂಜಾರರು ಮತ್ತೆ ರವಿ ಅವರು, ನಮ್ಮ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಕೇಳ್ಕೊಂಡ್ವಿ. ಆದರೂ ಕೂಡ ಅರ್ಧ ಗಂಟೆಯಿಂದ ಬರೀ ಚರ್ಚೆ ಮಾಡ್ತಾರಕ್ಕೋಸ್ಕರ ಅವರು ವಿಷಾದವನ್ನು ವ್ಯಕ್ತಪಡಿಸಿಲ್ಲ. ಅದರಿಂದ ನಾವು ವಿಪಕ್ಷದ ಸದಸ್ಯರು ಎಲ್ರಿಗೂ ಕೂಡ ಬಹಳ ನೋವಾಗಿದೆ. ಈ ಒಂದು ಚಿಂತಕರ ಚಾವಡಿಯಲ್ಲಿ ಮುಖ್ಯಮಂತ್ರಿಗಳು ಬಂದು ಇಂಥ ಒಂದು ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಯಾವ ಸಮಯದಲ್ಲಿ ಹೇಗೆ ಕೊಡಬೇಕು ಕೊಡ್ತಾರೆ. ಅದರಿಂದ ನಾವು ಇವತ್ತು ಈ ಒಂದು ನಮ್ಮ ಒಂದು ಕಲಾಪಕ್ಕೆ ನಾವು ಬಾಯ್ಕಾಟ್ ಮಾಡಿ ಅವರ ವರ್ತನೆಯನ್ನ ಖಂಡಿಸಿ ನಾವು ಇವತ್ತು ವಾಕೌಟ್ ಮಾಡಿದ್ದೀವಿ. ಅದರಿಂದ ಇದನ್ನ ಮುಖ್ಯಮಂತ್ರಿಗಳು ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಜೊತೆಲಿರತಕ್ಕಂಥ ಸಚಿವರು ಕೂಡ ಪದೇ ಎದ್ದು ನಿಂತು ವಿರೋಧ ಪಕ್ಷದವರು ಯಾವುದೇ ಕಾರಣಕ್ಕೆ ಮಾತಾಡಕ್ಕೆ ಅವಕಾಶನೇ ಕೊಡದೆ ಆ ವರ್ತನೆಯನ್ನ ಮೆರೆದಿದ್ದಾರೆ. ಅದರಿಂದ ನಾವು ಇವತ್ತು ಸಭಾತ್ಯಾಗ ಮಾಡಿದ್ದೀವಿ.